ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೀತಾ ಇತ್ತು. ಆ ಸಭೆ ಇದೀಗ ಮುಕ್ತಾಯ ಆಗಿದೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಮೀಟಿಂಗ್ ಅದು. ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಹಾಗೆ ಬಿಎಸ್ ಯಡಿಯೂರಪ್ಪ, ಉಸ್ತುವಾರಿ ರಾಧಾ ಮೋಹನ್ ದಾಸ್, ಸಂಸದ ಗೋವಿಂದ ಕಾರಜೋಳ, ಕಟೀಲ್, ಸಿಟಿ ರವಿ, ಸದಾನಂದ ಗೌಡ, ಶ್ರೀರಾಮುಲು, ಅಶ್ವಥ್ ನಾರಾಯಣ್, ಬೊಮ್ಮಾಯಿ ಹಾಗೆ ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗ್ಯ ಆಗಿದ್ರು. ಸಭೆಯನ್ನ ಮುಗಿಸಿ ಈಗ ಸರ್ವಪಕ್ಷ ಸಭೆಗೆ ನಾಯಕರು ತೆರಳುತ್ತಾ ಇದ್ದಾರೆ. ಬಿಜೆಪಿಯ ಕೋರ್ ಕಮಿಟಿ ಸಭೆ, ಆ ಸಭೆಯಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಮಾತುಕತೆಯನ್ನ ನಡೆಸಿ ಅಲ್ಲಿ ಕೆಲವು ನಿರ್ಧಾರವನ್ನ ತೆಗೆದುಕೊಂಡು ಈಗ ಸರ್ವಪಕ್ಷ ಸಭೆಗೆ ನಾಯಕರು ತೆರಳುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಆ ಸರ್ವಪಕ್ಷ ಸಭೆಗೆ ನಾವು ಹೋಗೋದಿಲ್ಲ ಅನ್ನುವಂಥ ವಿಚಾರವನ್ನ ಬಿಜೆಪಿ ಸ್ಪಷ್ಟಪಡಿಸಿತ್ತು. ಆದರೆ ಇವತ್ತು ಪುನಃ ನಾವು ಆ ಒಂದು ಸಭೆಗೆ ಹೋಗ್ತೇವೆ, ಸಭೆಯಲ್ಲಿ ನಾವು ಹಾಜರಾಗ್ತೇವೆ ಅನ್ನುವಂಥ ವಿಚಾರವನ್ನ ಸ್ಪಷ್ಟಪಡಿಸಿದ್ರು. ಹಾಗಾಗಿ ಈಗ ಬಿಜೆಪಿಯ ಕೋರ್ ಕಮಿಟಿ ಸಭೆಯನ್ನ ಮುಕ್ತಾಯಗೊಳಿಸಿ ಸರ್ವಪಕ್ಷ ಸಭೆಗೆ ನಾಯಕರು ತೆರಳಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ತಮ್ಮ ನಿಲುವು ಏನು, ಇವರು ಯಾವ ರೀತಿಯಾದಂತಹ ವಿಚಾರವನ್ನ ಪ್ರಸ್ತುತಪಡಿಸ್ತಾರೆ, ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಗೆ ತೆಗೆದುಕೊಳ್ತಾರೆ, ಅಥವಾ ಆ ಒಂದು ವಿಚಾರಕ್ಕೆ ಏನಾದರೂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರಾ, ಏನು ಎತ್ತ, ಅಥವಾ ಸಲಹೆಯನ್ನ ಸ್ವೀಕರಿಸ್ತಾರಾ, ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಸದ್ಯ ಈಗ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಮೀಟಿಂಗ್ ಮುಕ್ತಾಯ ಆಗಿದೆ. ಒಟ್ಟಾರೆಯಾಗಿ ಸರ್ವಪಕ್ಷ ಸಭೆಗೆ ಇದೀಗ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗೆ ತಮಿಳುನಾಡಿನ ಸಿಎಂ ವಿಜಯ್ಗೆ ಬಿವೈವಿ ಪತ್ರವನ್ನ ಬರೆದಿದ್ದಾರೆ. ಮೇಕೆದಾಟು ಯೋಜನೆಗೆ ಬೆಂಬಲವನ್ನ ನೀಡಿ ಅನ್ನೋದಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕುಡಿಯುವ ನೀರಿನ ಅಭಾವವನ್ನ ತೀರಿಸೋದಕ್ಕೆ ಯೋಜನೆ ಸಹಕಾರಿಯಾಗುತ್ತೆ. ಹಾಗಾಗಿ ಮೇಕೆದಾಟು ಯೋಜನೆಗೆ ಬೆಂಬಲಿಸಿ ಈ ರೀತಿಯಾಗಿ ಮನವಿಯನ್ನ ಮಾಡಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಅನಾವೃಷ್ಟಿಯಿಂದಾಗಿ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ರೈತರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ, ಸಂಕಷ್ಟದಲ್ಲಿದ್ದಾರೆ ರೈತರು. ಕಾವೇರಿ ಸಮಸ್ಯೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಯಡಿಯೂರಪ್ಪ ಕರುಣಾನಿಧಿಯ ಅವಧಿಯಲ್ಲಿ ಪ್ರತಿಮೆ ಬಂದಿತ್ತು, ಇನ್ನು ತಿರುವಳ್ಳುವರ್ ಪ್ರತಿಮೆ ವಿವಾದವನ್ನು ಅವರು ಇದೇ ರೀತಿಯಾಗಿ ಬಗೆಹರಿಸಿಕೊಂಡಿದ್ರು. ಹೀಗೆ ಪತ್ರದಲ್ಲಿ ಬಿವೈ ವಿಜಯೇಂದ್ರ ಕೆಲವು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಅನಾವೃಷ್ಟಿಯಿಂದಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಇಲ್ಲಿ ಪತ್ರದ ಮೂಲಕ ರವಾನೆ ಮಾಡುವಂತ ಕೆಲಸವನ್ನ ಬಿವೈ ವಿಜಯೇಂದ್ರ ಅವರು ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ವಿಜಯ್ ಅವರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡ್ತಾರೆ, ಮಾತುಕತೆಯ ಮೂಲಕವೇ ಕಾವೇರಿ ವಿವಾದ ಅನ್ನೋದು ಸಾಲ್ವ್ ಆಗತ್ತಾ, ಎಲ್ಲವನ್ನ ಕಾದು ನೋಡಬೇಕಿದೆ. ಒಂದು ಕಡೆ ಈ ಪತ್ರ, ಇನ್ನೊಂದು ಕಡೆ ಸರ್ವಪಕ್ಷ ಸಭೆಯಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ, ಕಾವೇರಿ ನೀರು ಬಿಡುಗಡೆಯ ವಿಚಾರವಾಗಿ ನೋಡಬೇಕಾಗುತ್ತೆ. ಮಂಜು MLA ಅವ್ರು ಕರೆಯೋ, ಮತ್ತೆ ಮಾಡು ಬರೀ ಕಡೆ. ಸಂತ ರವಿದಾಸರ 550ನೆಯ ಜನ್ಮ ಶತಾಬ್ದಿಯ ಅಂಗವಾಗಿ